ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಅಕ್ಷಯ ತೃತೀಯ ಬಗ್ಗೆ ಆಗಿರುತ್ತೆ. ಆ ದಿನ ಮಾಡುವಂಥ ಒಂದು ವಿಶೇಷ ಸೇವೆ ಬಗ್ಗೆ ಆಗಿರುತ್ತೆ. ಯಾರು ಕೂಡ ಈ ಒಂದು ವಿಡಿಯೋನಾಗಲಿ ಈ ಒಂದು ಸೇವೆನಾಗಲಿ ದಯವಿಟ್ಟು ಕೂಡ ಮಿಸ್ ಮಾಡ್ಕೋಬೇಡಿ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ಸೇವೆನ ನಾನು ತಿಳಿಸ್ಕೊಡ್ತಿರ್ತಕ್ಕಂಥದ್ದಲ್ಲ. ಇವತ್ತು ನಾನು ಚಾಕ್ಲೇಟಿ ರಾಯರ ಮಠಕ್ಕೆ ಹೋಗಿ, ನಾನು ಯಾವಾಗಲೂ ಹೋಗ್ತಾ ಇರ್ತೀನಲ್ಲ, ಮಠಕ್ಕೆ ಹೋಗಿ ನಾನು ಸುಮಾರು 3 ತಿಂಗಳ ಮೇಲೆ ಆಗಿತ್ತು. ಇವತ್ತು ಹೋಗಿ ಬಂದೆ. ಗುರುವಾರ ಆಗಿರೋದ್ರಿಂದ ಇವತ್ತು ರಾಯರ ದರ್ಶನವನ್ನು ಪಡ್ಕೊಂಡು ಅಲ್ಲಿ ನನಗೆ ಏನಂತ ಅಂದರೆ ಅಮ್ಮ ಸಿಕ್ಕಿದ್ರು. ಅಂದರೆ ಅರ್ಚಕರ ಹೆಂಡತಿ ಇರ್ತಾರಲ್ವ, ಅವ್ರು ನನಗೆ ತುಂಬಾ, ನಾನು ಅಮ್ಮ ಅಂತಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ರೀತಿ ಏನಂತ ಅಂದರೆ ಹೊಟ್ಟೆಲಿ ಹುಟ್ಟಿದ ಮಗ ಥರ ಅವರು ಪ್ರೀತಿಯಿಂದ ನೋಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಗೌರವಿಸ್ತಾರೆ. ಅವ್ರ ಮೇಲೆ ನನಗೆ ತುಂಬಾ ಗೌರವ ಕೂಡ ಇದೆ. ಅವರು ತಿಳಿಸಿಕೊಟ್ಟಿರ್ತಕ್ಕಂಥ ಸೇವೆ ಇದು. ತುಂಬ ಚೆನ್ನಾಗಿ ಹೇಳಿದರು. ಹೆಂಗಂತ ಅಂದರೆ, ಅವರು ಇದನ್ನು ತಿಳಿಸ್ಕೊಡಪ್ಪ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗತ್ತೆ ಅಂತ ಅವ್ರು ತಿಳಿಸ್ಕೊಟ್ಟಿರ್ತಕ್ಕಂಥ ಸೇವೆ ಇದು. ಅವರು ಹೇಳಿದ ಮೇಲೇ ಅವ್ರ ಹತ್ರ ಕೇಳಿಕೊಂಡೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಮಾಡಿ. ಯಾಕಂದರೆ ಅಲ್ಲಿ ರಾಯರ ಮಠಕ್ಕೆ ನಾನು ಹೋಗಿದ್ದು ಅಂದ್ಕೊಳ್ದಂಗೆ ಹೋದೆ. ಇವತ್ತು ಅಲ್ಲಿ ಹೋಗೋಕ್ಕಾಗಿರಲೇ ಇಲ್ಲ. ಕೆಲವೊಂದು ನಾವು ರಾಯರ ಮಠಗಳಿಗೆ ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ, ರಾಯರು ಕರೆಸ್ಕೋಬೇಕು. ತುಂಬಾ ಬೇಜಾರಲ್ಲಿದ್ದೆ. ಬೆಳಗ್ಗೆ ಅವ್ರು ಕರೆಸ್ಕೊಂಡ್ರು. ಇವತ್ತೇನೋ ಒಂಥರ ಖುಷಿ ಆಯಿತು ನನಗೆ. ಅವ್ರು ಕರೆಸ್ಕೊಂಡು ನನಗೆ ಒಂದು ಪೂಜೆ ಬಗ್ಗೆ ಕೂಡ ತಿಳಿಸಿಕೊಟ್ರು. ಅವ್ರು ರಾಯರ ಮುಂದೆನೇ ನಿಂತ್ಕೊಂಡು, ಇದನ್ನು ದಯವಿಟ್ಟು ತಿಳಿಸ್ಕೊಡಪ್ಪ, 20ನೇ ತಾರೀಕು ಅಕ್ಷಯ ತೃತೀಯ ಇದೆ, ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು. ಅವ್ರು ಯಾವುದೇ ಸೇವೆ ಮಾಡ್ತಾ ಇರಲಿ, ಈ ಒಂದು ಪುಟ್ಟ ಕೆಲಸನ ಮಾಡೋಕೆ ಹೇಳು ಅವರಿಗೆ ಅಂತ ಹೇಳಿದರು. ಹಾಗಂತ ಮಾತ್ರಕ್ಕೆ ನಾನು ನಿಮಗೇನೋ ಏನಾದರೂ ಚಿನ್ನ ತೊಗೊಳ್ಳಿ ಅಥವಾ ಬೆಳ್ಳಿ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ತೊಗೋಬೇಕು ಅಂತ ಇರೋರು, ತೊಗೊಳ್ಳೋ ಶಕ್ತಿ ಇರೋರು ತೊಗೊಳ್ಳಿ. ಜೊತೆಗೆ ಈ ಒಂದು ಸೇವೆನ ಮಾಡಿ. ತೊಗೊಳಕ್ಕಾಗೋರು, ತೊಗೊಳಕ್ಕಾಗದೇ ಇರೋರು, ಏನಂತಂದರೆ ಕೆಲವರಿಗೆ ಕಷ್ಟ ಇರುತ್ತೆ, ಆಗ್ತಾ ಇರಲ್ಲ, ಅವರು ಕೂಡ ಈ ಒಂದು ಸರಳ ಸೇವೆನ ದಯವಿಟ್ಟು ಕೂಡ ಮಾಡಿ, ಆಯಿತಾ? ಅದು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಪರವಾಗಿ ನಾನು ಏನು ಮಾಡ್ಬೋದು, ನಾನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ದಯವಿಟ್ಟು ಕೂಡ ಎಲ್ಲರಿಗೂ ಆಗುವಂಥ ಸೇವೆನ ನಾನು ತಿಳಿಸ್ಕೊಡ್ತಿರ್ತಕ್ಕಂಥ ತುಂಬ ಸರಳ, ತುಂಬ ಒಂದು ನನಗೂ ಕೂಡ ಖುಷಿ ಆಯಿತು. ಯಾಕಂದರೆ ರಾಯರ ಮುಂದೆ ನಿಂತು ಅವರು ನನಗೆ ಅದನ್ನು ಹೇಳಿ ಮತ್ತೆ ಹೂ ಕೂಡ ಕೊಟ್ಟರು. ತೋರಿಸ್ತೀನಿ ರೀ, ಒಂದು ನಿಮಿಷ. ಅವರು ಪ್ರಸಾದ ಕೂಡ ಕೊಟ್ಟರು ರಾಯರ ಮಠದಿಂದ. ನಾನು ಹಣ್ಣಿತ್ತು, ತಿನ್ಕೊಂಡ್ಬಿಟ್ಟೆ. ಸರಿನಾ? ನೋಡಿ, ನಿಮಗೆ ಹಣ್ಣು, ಇದು ಹೂಗಳು ಅಲ್ಲಿಂದನೇ, ರಾಯರ ಮಠದಿಂದನೇ ಅಮ್ಮ ಕೊಟ್ಟಿರ್ತಕ್ಕಂಥ ಹೂವು. ಅಲ್ಲಿ ರಾಯರಿಗೆ ಪೂಜೆ ಮಾಡಿರ್ತಕ್ಕಂಥದ್ದು. ಸರಿನಾ? ಎಲ್ಲರೂ ಕೂಡ ಒಂದು ಸಲ ತಲೆನ ಹಿಂಗೆ ತೆಗೆಸ್ಬಿಡಿ. ನಿಮ್ಮ ಮೇಲೆ ರಾಯರ ಆಶೀರ್ವಾದ ಇರಲಿ. ಸರಿನಾ? ಅವ್ರ ಕೈಯಿಂದ ಬಂದಿರತಕ್ಕಂಥದ್ದು, ಜೊತೆಗೆ ರಾಯರ ಮಂತ್ರಾಕ್ಷತೆ. ಸರಿನಾ? ನಾನು ಇಲ್ಲೇ ಟಿ ವಿ ಹತ್ರ ಇಟ್ಬಿಟ್ಟಿದ್ದೆ. ನಮಸ್ಕಾರ ಮಾಡಿ. ಇದು ರಾಯರ ಮಂತ್ರಾಕ್ಷತೆ. ಸರಿನಾ? ನೋಡಿ, ನಾನು ಹೇಳೋದೇನಂತ ಅಂದರೆ, ನಿಮಗೆ ಅವರು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ನನಗೂ ಒಂಥರ ಖುಷಿ ಆಯಿತು. ಅಂದ್ಕೊಳ್ದಂಗೆ ಹೋದೆ. ಅಕ್ಷಯ ತೃತೀಯ ಬಗ್ಗೆ ನಾನು ವಿಡಿಯೋ ಮಾಡಿರಲಿಲ್ಲ. ನಾನು ಒಂದು ಸೇವೆ ಇತ್ತು, ಬಟ್ ಅದಕ್ಕಿಂತ ಅಮ್ಮ ಹೇಳಿದ್ರಲ್ವಾ, ಆ ಅಮ್ಮ ಹೇಳಿರೋ ಸೇವೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅವ್ರು ಹೇಳಬೇಕಾದ್ರೇ ಒಂಥರ ನನಗೆ ಒಂದು ಪಾಸಿಟಿವ್ ಇದು ಕಾಣಿಸ್ತಾ ಇತ್ತು. ಹೌದಪ್ಪ, ಆಗತ್ತೆ ಅಂತ. ಯಾಕಂದರೆ ಅವರು ಕೂಡ ಮಾಡ್ತಾ ಇರೋದನ್ನು, ಅವ್ರು ಮಾಡೋದನ್ನೇ ನಮಗೆ ಹೇಳಿದ್ದಾರೆ. ನೋಡಿ, ರಾಯರ ಮಂತ್ರಾಕ್ಷತೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅನ್ಕೊತೀನಿ. ನೋಡಿ, ರಾಯರ ಮಂತ್ರಾಕ್ಷತೆ ಇದೆ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ನಮ್ಮ ಚಾಕ್ಲೇಟಿ ರಾಯರ ಮಠದ್ದು. ಸರಿನಾ? ಅಲ್ಲಿ ಹೋಗಿ ಬಂದೆ ಬೆಳಗ್ಗೆ. ಅವರು ಕೊಟ್ಟರು. ನನ್ನ ಫ್ರೆಂಡ್, ಯಾವಾಗಲೂ ನನ್ನ ಜೊತೆಗೆ ನನ್ನ ಫ್ರೆಂಡ್ ಒಬ್ಬರು ಬರ್ತಿದ್ರು. ಅವ್ರು ಬಂದಿರಲಿಲ್ಲ, ಬಟ್ ಅವ್ರನ್ನ ನೆನೆಸ್ಕೊಂಡು ಕೂಡ ಅವ್ರು ಕೊಟ್ಟರು. ಅವ್ರಿಗೂ ಕೂಡ ಪ್ರಸಾದವನ್ನು ತಲುಪಿಸ್ದೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ರಾಯರ ಪ್ರಸಾದ ಆಗಲಿ, ರಾಯರ ಫೋಟೋ ಆಗಲಿ, ಯಾರಿಗೆ ಯಾವಾಗ ಸೇರ್ಬೇಕಂತಿರುತ್ತೋ ಅವಾಗ ಸೇರಿಬಿಡುತ್ತೆ. ಯಾಕಂದರೆ ಅದೆಲ್ಲ ರಾಯರ ಇಚ್ಛೆ ಅಲ್ವಾ? ಸರಿ, ಒಂದು ನಿಮಿಷ ಇಡ್ತೀನಿ ರೀ. ಎಲ್ಲರಿಗೂ ಒಳ್ಳೇದಾಗಲಿಪ್ಪ. ಆಮೇಲೆ ಅವ್ರು ತಿಳಿಸಿಕೊಟ್ಟಿರ್ತಕ್ಕಂಥ ಸೇವೆ, ಮೊದಲನೇದಾಗಿ ಅಕ್ಷಯ ತೃತೀಯ ಇರುವಂಥದ್ದು ನಮಗೆ 20ನೇ ತಾರೀಕು ಸ್ನೇಹಿತರೆ, 20/4/2026. ಈ ದಿನ ಪೂರ್ತಿ ಯಾವಾಗಾದರೂ ಮಾಡಿ. ಈ ದಿನ ಪೂರ್ತಿ ಕೂಡ ನಿಮಗೆ ಒಂದು ಶುಭ ದಿನ ಅಂತಲೇ ಹೇಳ್ಬೋದು, ಆಯಿತಾ? ಶುಭ ದಿನ, ಒಂದು ಶುಭ ದಿನ, ಶುಭಗಳಿಗೆ, ಶುಭ ಕ್ಷಣ, ಒಳ್ಳೆಯ ದಿನ, ಒಳ್ಳೆ ಕ್ಷಣ, ಅಮೃತಗಳಿಗೆ ಅನ್ನೋ ರೀತಿ. ನಮಗೇನಂತ ಅಂದರೆ, ಕೆಲವೊಂದು ಕಾಲ ಅಂಕೂಡ್ ಬಂದಿರುತ್ತೆ ನಮಗೆ ಅಲ್ವಾ? ಸೊ ಅಂಥದ್ರಲ್ಲಿ ನಮಗೆ ಅಕ್ಷಯ ತೃತೀಯ ಕೂಡ ತುಂಬ ಒಳ್ಳೆಯದು. ಅಕ್ಷಯ ಅಂತ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಎಂದಿಗೂ ಕೂಡ ಕ್ಷಯಿಸದ, ಅಂದರೆ ಮುಗಿಯದ, ಖಾಲಿ ಆಗಲ್ಲ. ಯಾವತ್ತೂ ಕೂಡ ಫುಲ್ ಆಗ್ತಾನೆ ಹೋಗುತ್ತೆ. ಅವತ್ತಿನ ದಿನ ಮಾಡುವಂಥ ಒಂದು ಒಳ್ಳೆ ಕೆಲಸಗಳು, ಅವತ್ತಿನ ದಿನ ಮಾಡುವಂಥ ವಿಶೇಷ ದಾನ ಧರ್ಮ ಏನೇ ಇರಲಿ, ಒಂದು ವಿಶೇಷವಾದಂಥ ಫಲವನ್ನು ತಂದುಕೊಡುತ್ತೆ ನಮಗೆ, ಯಾರು ಏನು ಮಾಡ್ತೀವಲ್ಲ ಅದನ್ನು. ಹಾಗಾಗಿ ಅವತ್ತಿನ ದಿನ ಈ ಚಿನ್ನನೇ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ತಲೆಯಲ್ಲಿ ತೆಗೆದುಬಿಡಿ. ಅದೆಂಥದ್ದು ಇಲ್ಲ. ನೀವು ದುಡ್ಡಿರೋರು ಆಗುತ್ತೆ ಅನ್ನೋರು ತೊಗೋಬೋದು. ಕೆಲವ್ರು ಮತ್ತೆ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕಲ್ಲ, ಅದೊಂದು
ಸೃಷ್ಟಿ ಆಗ್ಬಿಟ್ಟಿದೆ. ಈ ದಿನ ಚಿನ್ನ ತೊಗೊಂಡ್ರೆ ಒಳ್ಳೇದಾಗುತ್ತೆ, ಬೆಳ್ಳಿ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಶಕ್ತಿ ಇರೋರಿಗೆ ದೇವರು ಅದ್ಭುತವಾಗಿ ಶಕ್ತಿ ಕೊಟ್ಟವ್ರಿಗೆ ಒಳ್ಳೇದಾಗಲಿ, ತೊಗೊಳ್ಳಿ. ನಿಮ್ಗೆ ಅವ್ರಿಗೆಲ್ಲರಿಗೂ ಕೂಡ ರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ಕೆಲವರಿಗೆ ಆಗ್ತಾ ಇರಲ್ಲ, ಬಡವರು ಇರ್ತಾರೆ, ಅವರೆಲ್ಲ ಹೆಂಗೆ ತೊಗೋಬೇಕು? ಈಗ ಗಗನಕ್ಕೆ ಏರ್ಬಿಟ್ಟಿದೆ ಚಿನ್ನದ ರೇಟು, ಆಗ್ತಾ ಇರಲ್ಲ, ಎಲ್ಲಿಂದ ತೊಗೊತೀರಾ? ಮನೇಲಿ ಯಾರಾದರೂ ಒಡವೆ ಕೊಡಿಸಿಲ್ಲ ಅಂತಂದರೆ ಅವ್ರು ಪಕ್ಕದ ಮನೆಯವ್ರು ತೊಗೊತವ್ರೆ, ಇವ್ರು ತೊಗೊತವ್ರೆ, ನಾವು ಯಾವತ್ತೂ ತೊಗೊಳಕ್ಕಾಗ್ತಾ ಇಲ್ಲ, ನಮ್ಮ ಮನೆ ಬರನೇ ಎಷ್ಟು ಅಂತ ಈ ಥರ ಕುಗ್ಗಿನೂ ಹೋಗ್ಬೇಡಿ. ಮನೇಲಿ ಯಾರಿಗೂ ಕೂಡ ಯಜಮಾನ್ರಿಗೆ ಆಗಿರ್ಬೋದು ಅಥವಾ ನಿಮಗೆ ನೀವೇ ಆಗಿರ್ಬೋದು, ತೊಗೊಳಕ್ಕೆ ಆಗ್ತಾಯಿಲ್ಲ, ನಮ್ಮ ಮನೆ ಬರನೇ ಎಷ್ಟು, ಈ ಥರ ಇದು ಮಾಡಬೇಡಿ. ಚಿನ್ನ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಚಿನ್ನ ತೊಗೊಂಡ್ರೂ ಕೂಡ ಒಳ್ಳೇದಾಗುತ್ತೆ, ಅದ್ರ ಜೊತೆಗೆ ನೀವು ಏನು ತೊಗೊತೀರಲ್ಲ ಅದು ಖಾಲಿ ಆಗಲ್ಲ ಅಂತ ಅರ್ಥ. ಹಾಗಾದರೆ ಸೇವೆ ಏನು? ಸೇವೆ ಅವ್ರು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಇಷ್ಟೇ. ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ನಾನು ಹೋದ ವರ್ಷ ವಿಡಿಯೋ ಮಾಡಿದ್ದೆ, ನಾನು ಅದು ಸಂಪೂರ್ಣವಾಗಿ ಹೇಳಿದ್ದೀನಿ ನಿಮಗೆ, ಅದು ಏನು ಮಹತ್ವ, ಹೆಂಗಿದೆ, ಯಾವತ್ತಿಂದ ಶುರುವಾಯ್ತು ಅಂತ ತಿಳಿಸ್ಕೊಟ್ಟಿದ್ದೀನಿ, ಸರಿನಾ? ಇದರಲ್ಲಿ ಸೇವೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಒಂದು ಸೇವೆನಾದರೂ ಮಾಡ್ತಾ ಇರಿ. ಅವತ್ತಿನ ದಿನ ಅಮ್ಮ ಹೇಳಿರ್ತಕ್ಕಂಥದ್ದು ಏನಂತಂದರೆ, ಅವತ್ತು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನೀವು ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ, ಕೆಲವರಿಗೆ ಮಧ್ಯಾಹ್ನ ಹೋಗಿರ್ತೀರ, ಬರೋಕ್ಕಾಗಿರಲ್ಲ, ಅವತ್ತು ನಿಮಗೆ ರಾತ್ರಿವರೆಗೂ ಸಮಯ ಇದೆ, ಯಾವತ್ತನ ಮಾಡಿ, ಅವತ್ತು ದಿನ ಪೂರ್ತಿ ಒಳ್ಳೆಯದಿದೆ. ಅವತ್ತಿನ ದಿನ ನೀವು ಮಾಡಬೇಕಾದಂಥದ್ದು ಇಷ್ಟೇ ಸ್ನೇಹಿತರೆ, ತುಂಬ ಸರಳ. ನೀವು ರಾಯರಿಗೆ ಏನು ಸೇವೆನ ಮಾಡ್ತೀರೋ ಅದನ್ನು ಮಾಡಿಬಿಡಿ. ಸೇವೆನ ಏನು ಮಾಡ್ತೀರೋ ಮಾಡಿಬಿಡಿ. ನಿಮ್ಮ ಮನೇಲಿ ಒಂದು ವೇಳೆ ಏನಾದರೂ ರಾಯರ ಸೇವೆ ಮಾಡಬೇಕಾದ್ರೆ ಬೆಳ್ಳಿ ಕಪ್ ಏನಾದರೂ ಇತ್ತು, ಬೆಳ್ಳಿ ಬಟ್ಲು, ಬೆಳ್ಳಿದೇ ಇರಬೇಕಂತ ಇಲ್ಲ, ಬೆಳ್ಳಿದಿದ್ದರೆ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ, ಏನೋ ಇದ್ದರೆ ನಿಮ್ಮ ಹತ್ರ, ಬೆಳ್ಳಿ ಒಂದು ಇದು ಬರುತ್ತೆ, ಡಬ್ಬಿ ಅಂತೀವಲ್ವ, ಬಾಕ್ಸ್ ಅಂಥದ್ದು ಬರುತ್ತಲ್ವ, ಆ ಥರ ಇದ್ದರೆ ನಿಮ್ಮ ಮನೇಲಿ ಇದ್ದರೆ, ಇಲ್ಲಾಂದರೆ ಸ್ಟೀಲ್ ಆದರೂ ಕೂಡ ನಡೆಯುತ್ತೆ, ಅಥವಾ ನಿಮ್ಮ ಮನೇಲಿ ಯಾವುದಿದೆ ಅದು ಕೂಡ ಆಗುತ್ತೆ. ಒಂದು ವೇಳೆ ಇದ್ದರೆ ರಾಯರ ಪೂಜೆ ಮಾಡಬೇಕಾದ್ರೆ ನೀವು ಜೊತೆಗೆ ಇದನ್ನು ಹೇಳ್ತಾ ಇದ್ದೀನಿ, ನೀವು ಬಾಳೆಹಣ್ಣಂತೂ ಇಟ್ಟೇ ಇಡ್ತೀರಾ, ನಾನು ಹೇಳೋದು ಹೇಳ್ತಾ ಇದ್ದೀನಿ. ರಾಯರ ಫೋಟೋ ಇರಬೇಕು. ರಾಯರ ಫೋಟೋ ಮುಂದೆ ನೀವು ಬೃಂದಾವನ ಆಗಲಿ, ಚಿಕ್ಕ ಬೃಂದಾವನ ಆಗಲಿ, ನೀವು ಹೆಂಗೆ ಪೂಜೆ ಮಾಡ್ತೀರೋ ಆ ಥರ ಮಾಡಿಬಿಟ್ಟು ರಾಯರ ಮುಂದೆ ಒಂದು 5 ಬಾಳೆಹಣ್ಣನ್ನು ಇಟ್ಟು, 5 ಬಾಳೆಹಣ್ಣಿಟ್ಟು ರಾಯರ ಮುಂದೆ ಇದೊಂದು ಹೇಳಿದ್ನಲ್ವ, ನೀವು ಏನೋ ಒಂದು ಕಪ್ ಆಗಲಿ, ಒಂದು ಪ್ಲೇಟ್ ಆಗಲಿ, ತಟ್ಟೆ ಆಗಲಿ, ಅಥವಾ ಒಂದು ಡಬ್ಬಿ ಆಗಲಿ, ಸ್ಟೀಲ್ ಆಗಲಿ, ನಿಮ್ಮ ಹತ್ರ ಬೆಳ್ಳಿದಿದ್ದರೆ ಬೆಳ್ಳಿದು, ಅದರೊಳಗೆ ನೀವು ನಿಮಗೆ 11 ರೂಪಾಯಿ ಆಗಲಿ ನೀವು ಇಡೋವಂಥದ್ದು, ಪೂಜೆ ಮಾಡೋ ಮುಂಚೆ ಹೇಳ್ತಾ ಇದ್ದೀನಿ, ಇಡಬೇಕು, ರಾಯರ ಮುಂದೆ ಇಡಬೇಕು. 11 ರೂಪಾಯಿ ಆಗಲಿ, 21 ರೂಪಾಯಿ ಆಗಲಿ, 51 ಆಗಲಿ, ಅಥವಾ 101 ಆಗಲಿ, 201 ಆಗಲಿ, 501 ಆಗಲಿ, 1001 ಆಗಲಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ. ನಾನು 11 ರೂಪಾಯಿಂದನೇ ಹೇಳಿದ್ದೀನಿ, ಸರಿನಾ? 11 ರೂಪಾಯಿಯಿಂದ ನೀವು 1001 ಅಥವಾ 2000, ನಿಮ್ಮ ಇಷ್ಟ. 5001 ಇಡೋರು ಕೂಡ ಇದ್ದೀರಾ. ಬಟ್ ನನಗೆ ಇವಾಗ ನೋಡ್ತಿರೋರಿಗೆ ಅಷ್ಟು ಶಕ್ತಿ ಇಲ್ಲ ಅಂತ ನನಗೆ ಗೊತ್ತಿದೆ. 101 ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇಡ್ಬೋದು ಅಲ್ವಾ? ನಿಮಗೆ ಇಲ್ಲ ಅಂತಂದರೆ 51, 11 ಇಷ್ಟು ಯಾವುದಾದ್ರೂ ಕೂಡ ಒಂದು ರಾಯರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ, ರಾಯರಿಗೆಲ್ಲವೂ ಕೂಡ ಅರ್ಪಣೆ ಮಾಡಿ. 2 ಕಾಯಿನ, ಆಯಿತಾ, ತೆಂಗಿನಕಾಯಿ ಬರುತ್ತಲ್ಲ, 2 ತೆಂಗಿನಕಾಯಿನ ರಾಯರ ಮುಂದೆ ಅವತ್ತಿನ ದಿನ ತಪ್ಪಿಸ್ಬೇಡಿ. ಇದನ್ನು ದಯವಿಟ್ಟು ಮಾಡಿ. ಅಮ್ಮನ ಹತ್ರ ತಿಳ್ಕೊಂಡೇ ಹೇಳ್ತಾ ಇದ್ದೀನಿ ನಿಮಗೆ. 2 ಕಾಯಿನ ಅವರು ಕೂಡ ಮನೇಲಿ ಮಾಡ್ತಾರೆ, ಮಠದಲ್ಲಿ ಸೇವೆ ಮಾಡ್ತಾರಲ್ವ, ಮನೇಲೂ ಕೂಡ ಫೋಟೋ ಇಟ್ಟು ಅವತ್ತಿನ ದಿನ ಈ ಸೇವೆ ಮಾಡೇ ಮಾಡ್ತಾರೆ, ಅವ್ರು ನನಗೆ ಹೇಳಿದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ ಫೋಟೋ ಇಟ್ಟು ಪೂಜೆ ಮಾಡ್ತಿರಲ್ಲ, 2 ಕಾಯಿನ ದೇವರಿಗೆ ಹೊಡೆಯುವಂಥದ್ದು. ರಾಯರಿಗೆ ಕಾಯಿ ಹೊಡಿಬೇಕಾದ್ರೆ ಏನು ಕೇಳಬೇಕು ಹೇಳಿ? ರಾಯರ ಹತ್ರ ಭಕ್ತಿಯಿಂದ ಕೇಳಬೇಕು. ಏನಂದರೆ, ಸ್ವಾಮಿ, ನನ್ನ ಅಹಂಕಾರ, ಸ್ವಾರ್ಥ, ನನ್ನಲ್ಲಿರುವಂಥ ಅಹಂಕಾರ, ಸ್ವಾರ್ಥ, ನನ್ನಲ್ಲಿ ಏನಾದರೂ ನಿಮಗೆ ಕೆಟ್ಟದ್ದು ಅಂತ ಅನಿಸಿದ್ರೆ, ಈಗ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಎಲ್ಲವನ್ನೂ ಕೂಡ, ಅಹಂಕಾರ ಎಲ್ಲವನ್ನೂ ಕೂಡ ಇಲ್ಲಿ ನಾನು ಕಾಯಿ ಹೊಡೆಯೋ ಮುಖಾಂತರ ನಾನು ಅದನ್ನು ಎಲ್ಲವನ್ನೂ ಕೂಡ ಇವತ್ತಿಂದ ಬಿಟ್ಬಿಡ್ತಾ ಇದ್ದೀನಿ. ಎಲ್ಲವನ್ನೂ ಕೂಡ ನನ್ನಿಂದ ದೂರ ಮಾಡಿಬಿಡಿ, ಎಲ್ಲವನ್ನೂ ಕೂಡ ನನ್ನಿಂದ ದೂರ ಮಾಡಿ. ನನ್ನಿಂದ ಒಳ್ಳೇದಾಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನಿಂದ ಯಾರಿಗೂ ಸಹ ಕೆಟ್ಟದ್ದು ಆಗಬಾರ್ದು. ಗೊತ್ತಿಲ್ಲದೆ ಆಗಿದ್ರೂ ಕೂಡ ಕ್ಷಮಿಸಿ, ಇನ್ಮೇಲೆ ಯಾವುದೂ ಆಗಬಾರ್ದು ತಂದೆ. ನಾನು ಎಲ್ಲವನ್ನೂ ಕೂಡ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಅಹಂಕಾರ ಎಲ್ಲವೂ ಕೂಡ ಇಲ್ಲಿ ಮುಗ್ದೋಯ್ತು ತಂದೆ ಈ ಕ್ಷಣಕ್ಕೆ ಅಂತ ಕಾಯಿ ಹೊಡೆದ್ಬಿಟ್ಟು, ಇನ್ಮೇಲೆ ನಮ್ಮ ಮನೆಗೂ ಬನ್ನಿ ತಂದೆ, ನಮ್ಮ ಬಾಳಲ್ಲೂ ಕೂಡ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿನ, ಉತ್ತಮವಾದ ಆರೋಗ್ಯವನ್ನು, ಯಾರಿಗೆಲ್ಲ ಸಂತಾನ ಬಗ್ಗೆ ಏನೇನಿದೆ ಮನಸ್ಸಲ್ಲಿ ಎಲ್ಲವನ್ನೂ ಕೂಡ ಕೇಳ್ಕೊಳ್ಳುವಂಥದ್ದು. ಯಾಕಂದರೆ ಗುರುಗಳೇ, ನಿಮ್ಮನ್ನೇ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದರೆ, ನೀವು ದೇವರ ಹತ್ರ ಕೇಳಿದರೆ ಯಾರು ಸಹ ಇಲ್ಲ ಅನ್ನಲ್ಲ. ನಮ್ಮ ಕೂಗು ದೇವರಿಗೆ ಎಷ್ಟು ಬೇಗ ಮುಟ್ಟುತ್ತೆ ಅನ್ನೋದಕ್ಕಿಂತ ನಿಮ್ಮ ಕೂಗು ಬೇಗ ಮುಟ್ಟುತ್ತೆ ಅನ್ನೋದು ನಮ್ಗೆ ಗೊತ್ತು. ಯಾಕಂದರೆ ದೇವರನ್ನು ನೇರವಾಗಿ ಪೂಜಿಸುವಂತಹ ಪೂಜ್ಯರು ನೀವು, ಪುಣ್ಯಾತ್ಮರು ನೀವು, ಕಲಿಯುಗದ ಕಾಮಧೇನು ನೀವು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀರಾಘವೇಂದ್ರ ಪ್ರಭುವೇ, ನೀವೇ ಕಾಪಾಡಬೇಕು ತಂದೆ, ನಿಮ್ಮನ್ನು ಬಿಟ್ಟರೆ ಯಾರಿಲ್ಲ ಅಂದ್ಬಿಟ್ಟು ಅವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಡು ಏನು ಮಾಡಿ ಅಂತ ಅಂದರೆ, ರಾಯರಿಗೆ 2 ಕಾಯಿನ ಹೊಡೆದ್ಬಿಟ್ಟು, ಅದೇನು 11 ರೂಪಾಯಿ ಇಟ್ಟು ಪೂಜೆ ಮಾಡಿರ್ತೀರಲ್ಲ, ಅದನ್ನು ತೊಗೊಂಡೋಗಿ ನೀವು ನಿಮ್ಮ ಮನೇಲಿ ಬೀರು ಇರುತ್ತಲ್ಲ, ಬೀರುನಲ್ಲಿ ಇಟ್ಬಿಡೋದು. ಬೀರು ಇದ್ದರೆ ಬೀರುನಲ್ಲಿ ಇಡಿ, ಅಥವಾ ನೀವೇನಾದರೂ ಒಂದಿಷ್ಟು ದುಡ್ಡು ಇಡೋಕೆ ಒಂದು ಜಾಗ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಡಿ. ಅದನ್ನು ಏನು ಮಾಡಬೇಕಂದ್ರೆ, ಯಾವತ್ತೂ ಕೂಡ ಖರ್ಚು ಮಾಡಬೇಡಿ ಸ್ನೇಹಿತರೆ, ಯಾವತ್ತೂ ಕೂಡ ಖರ್ಚು ಮಾಡಬೇಡಿ. ನನ್ನ ಅಕ್ಕ ತಂಗಿರಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಎಷ್ಟೋ ಜನ ದೊಡ್ಡವರು ಯಾರೇ ಆಗಲಿ ಈ ಒಂದು ಚಿಕ್ಕ ಸೇವೆನ ಮಾಡಿ ಅದನ್ನು ಯಾವತ್ತೂ ಕೂಡ ಖರ್ಚು ಮಾಡಬೇಡಿ. ಆ ದುಡ್ಡನ್ನ
ವರ್ಷ ವರ್ಷ ಏನು ಮಾಡಬೇಕಂದ್ರೆ ಇದೇ ರೀತಿ ಈ ವರ್ಷ ಮಾಡಿದ್ರಲ್ಲ ಮುಂದಿನ ವರ್ಷನೂ ಏನು ಮಾಡಬೇಕಂದ್ರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ನಾರ್ಮಲಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ತಗೊಂಡೋಗಿ ಮುಂದಿನ ವರ್ಷ ಕೂಡ ಅದೇ ಇದರಲ್ಲಿ ಇಡಬೇಕು. ಆ ಡಬ್ಬ ಏನು ಇಟ್ಟಿರ್ತೀರಲ್ವ, ಬೀರುನಲ್ಲಿ ಬೀರು ಅಂತ ಹೇಳ್ತಾ ಇದ್ದೀನಿ, ನೀವು ಎಲ್ಲಿ ದೇವರು ಇದು ದುಡ್ಡನ್ನ ಎಲ್ಲಿ ಇಡ್ತೀರಲ್ಲ ಅಲ್ಲೇ ಇಡುವಂಥದ್ದು. ವರ್ಷ ವರ್ಷ ಇಲ್ಲಿ ಪೂಜೆ ಮಾಡಬೇಕು. 11 ರೂಪಾಯಿ ಆಗಲಿ 21, ಈ ವರ್ಷ 11 ಆಯ್ತಾ, ಮುಂದಿನ ವರ್ಷ 501 ಆಗಲಿ, ಇನ್ನೂ ಜಾಸ್ತಿ ಆಗ್ತಾ ಹೋಗ್ಲಿ, ಅದನ್ನ ಅಲ್ಲಿ ಇಡ್ತಾ ಹೋಗುವಂಥದ್ದು. ಯಾವತ್ತೂ ಕೂಡ ಖರ್ಚು ಮಾಡಬಾರ್ದು. ಅದು ಅಕ್ಷಯ ಆಗುತ್ತೆ, ಯಾವತ್ತೂ ಕೂಡ ಖಾಲಿ ಆಗಲ್ಲ. ನಿಮ್ಮ ಮನೆ ಬೆಳಗ್ತಾ ಹೋಗುತ್ತೆ, ತುಂಬುತ್ತಾ ಹೋಗುತ್ತೆ. ಮಹಾಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೇಲಿ ಇರ್ತಾರೆ. ಇದು ಯಾವತ್ತೂ ಕೂಡ ದುಡ್ಡಿನ ಕೊರತೆ ಬರಲ್ಲ ಅಂತ ತಾಯಿ ನನಗೆ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಹೇಳ್ಬೇಕಂದ್ರೆ ಅವರು ತುಂಬ ಕಷ್ಟಪಟ್ಟು ಬಂದಂಥವ್ರು. ಈಗೇನು ನಮ್ಮ ಚಾಕ್ಲೇಟಿ ರಾಯರ ಮಠದಲ್ಲಿ ಇದಾರಲ್ಲ ಅಮ್ಮ ಅವರೆಲ್ಲ ತುಂಬ ಕಷ್ಟಪಟ್ಟು ಬಂದಂಥವ್ರು, ತುಂಬ ಕಷ್ಟದ ದಿನಗಳನ್ನ ನೋಡಿದಂಥವ್ರು ಅವರು. ಇವಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಅಮ್ಮನ ಮುಖದಲ್ಲಿ ಲಕ್ಷ್ಮೀ ಕಳೆ ಇದೆ. ನಾನು ನೋಡಿದ್ದೀನಲ್ವ, ಅಮ್ಮನ ಮುಖದಲ್ಲಿ ಲಕ್ಷ್ಮೀ ಕಳೆ ಇದೆ. ಎಷ್ಟು ಚೆನ್ನಾಗಿ ಅವರು ಅಲ್ಲಿ ಹತ್ತಿರದಲ್ಲಿ ಇದ್ದವರು, ಅಲ್ಲಿ ಅಮ್ಮನಿಗೆ ಪರಿಚಯ ಇರೋರಿಗೆ ಖಂಡಿತ ಗೊತ್ತಿರುತ್ತೆ ನಿಜವಾಗ್ಲೂ ಅಮ್ಮ ಹೌದು ಹಿಂಗಿದಾರಂತ. ನೀವು ಅವ್ರನ್ನ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ, ಲಕ್ಷ್ಮೀ ಕಳೆ ಇದೆ ಅವ್ರ ಮುಖದಲ್ಲಿ. ನೀವು ಅವರು ಒಂದೊಂದಾಗಿ ಅವ್ರು ಹೇಳಿದರು, ನಾವು ಅಕ್ಷಯ ತೃತೀಯ ದಿನ ಇದೇ ರೀತಿ ಮಾಡೋದಪ್ಪ, ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ನಾವು ಇದರಿಂದ ಫಲವನ್ನು ನಾವು ನೋಡಿದ್ದೀವಿ, ಎಲ್ಲರಿಗೂ ಒಳ್ಳೇದಾಗಲಿ, ದಯವಿಟ್ಟು ತಿಳಿಸ್ಕೊಡು ಅಂತ ಹೇಳಿದರು. ಅದಕ್ಕೋಸ್ಕರ ಈ ವಿಡಿಯೋನ ಗುರುವಾರ ರಾಯರ ಮಠಕ್ಕೆ ಹೋಗಿ ಬಂದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ತಿಳಿಸೋರ್ಗೂ ಸಮಾಧಾನ ಇರಲಿಲ್ಲ. ದಯವಿಟ್ಟು ಕೂಡ ಈ ಒಂದು ಸೇವೆನ ಮಾಡಿ 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 ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬರೀ 11 ರೂಪಾಯಿ ಆದರೂ ಕೂಡ ಇಟ್ಟು ಪೂಜೆ ಮಾಡಿ, ಇಲ್ಲಾಂದರೆ 5 ರೂಪಾಯಿ ಆದರೂ ಕೂಡ ಇಟ್ಟು ಪೂಜೆ ಮಾಡಿ, ಅದನ್ನು ನೀವೇನು ಇಡ್ತೀರಲ್ವ ಅಲ್ಲಿಡಿ. ಯಾವತ್ತೂ ಕೂಡ ನಿಮಗೆ ದುಡ್ಡಿನ ಕೊರತೆ ಬರ್ದಂಗಿರಲಿ, ನಿಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಮಕ್ಕಳ ಭಾಗ್ಯ, ಯಾರಿಗೆಲ್ಲ ಸಾಲದ್ದು, ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ, ಎಲ್ಲ ರೀತಿಯೂ ಒಳ್ಳೆಯದಾಗಲಿ. ನಾನು ಕೂಡ ಅದೇ ಪ್ರಾರ್ಥನೆ ಮಾಡ್ಕೋತೀನಿ. ನಾನು ಹೂ ಕೂಡ ತೋರಿಸ್ದೆ ನಿಮಗೆ. ರಾಯರ ಮಠಕ್ಕೆ ಹೋಗಿ ಬಂದು ಬಾಳೆಹಣ್ಣು ಕೊಟ್ಟಿದ್ರು, ತಿನ್ಕೊಂಬಿಟ್ಟೆ ಪ್ರಸಾದನ, ಆದರೆ ಹೂವು ಮಾತ್ರ ತೋರಿಸ್ದೆ ನಿಮಗೆ. ನೋಡಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ. ದಯವಿಟ್ಟು ಕೂಡ ಈ ಒಂದು ಸೇವೆನ ತುಂಬ ಸರಳ ಇದೆ ಅಂತ ಅಂದ್ಕೊತೀನಿ. ತುಂಬ ಸರಳ ಇದೆ. ಯಾವ್ಯಾವ ಸೇವೆನ ಮಾಡ್ತಾಯಿದ್ದೀರೋ ಮಾಡಿ. ನಮ್ಮ ರಾಯರ ಮಠದಲ್ಲೂ ಕೂಡ ಅವತ್ತು ಗಂಧಲೇಪನ ಸೇವೆ ಇರುತ್ತೆ, ವಿಶೇಷ ಇರುತ್ತೆ. ಆವತ್ತಿನ ದಿನ ಕೂಡ ಒಂದು ವಿಡಿಯೋ ಮಾಡಬೇಕಂತ ಆಸೆ ಇದೆ. ರಾಯರ ಅಪ್ಪಣೆ ಕೊಡಲಿ, ಅಲ್ಲಿ ಚಾಕ್ಲೇಟಿ ರಾಯರ ಮಠದಲ್ಲಿ ಹೋಗಿ ವಿಡಿಯೋ ಮಾಡಬೇಕಂತ ಆಸೆ ಇದೆ. ಕೊಟ್ಟರು ಅಂದರೆ ಅಲ್ಲಿ ದರ್ಶನ ಕೂಡ ಮಾಡಿಸ್ತೀನಿ. ಯಾರು ಮಿಸ್ ಮಾಡ್ಕೊಳ್ಳಲ್ಲಲ್ವ ರಾಯರ ದರ್ಶನ ವಿಡಿಯೋನ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನನಗೆ ಲೈಕ್ ಶೇರ್ ಇದೇನು ಬೇಕಾಗಿಲ್ಲ, ಆದರೆ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡ್ಕೊಳ್ಳಿ ಆಯಿತಾ. ಪ್ರತಿಯೊಬ್ಬರು ಕೂಡ ದರ್ಶನ ಮಾಡ್ಕೊಳ್ಳಿ, ಇದೇ ನನಗೆ ಬೇಕಾಗಿರ್ತಕ್ಕಂಥದ್ದು. ಅವತ್ತು ಹೋಗಿ ನಾನು ವಿಡಿಯೋ ಮಾಡಬೇಕಂತ ತುಂಬ ಆಸೆ ಪಟ್ಟಿದ್ದೀನಿ. ರಾಯರು ಕರ್ಕೊಂಡು ಅದೊಂದು ಸೇವೆನೂ ಕೂಡ ಭಾಗ್ಯ ಕೊಡಲಿ ನಮಗೆ. ಅವತ್ತಿನ ದಿನ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ದರ್ಶನ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವತ್ತಿನ ದಿನ ಸಂಜೆ ಆಗಲಿ ಮಾರನೇ ದಿನ ಆಗಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ನೋಡೋ ಮುಖಾಂತರ ದರ್ಶನ ಪಡ್ಕೊಳ್ಳಿ, ರಾಯರ ಒಂದು ಅನುಗ್ರಹವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಒಳ್ಳೆ ಮನಸ್ಸಿಂದ ಸೇವೆನ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ರಾಯರ ಪುಟ್ಟ ಮಕ್ಕಳೇ, ರಾಯರ ಒಂದು ಭಕ್ತಾದಿಗಳ ಕುಟುಂಬ ಅಂತ ಸುಮ್ಮನೆ ಹೇಳೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ರಾಯರ ಪುಟ್ಟ ಮಕ್ಕಳೇ. ಯಾಕಂದರೆ ಅವ್ರ ಇಚ್ಛೆ ಇಲ್ಲದೆ ನಾವೆಲ್ಲರೂ ಕೂಡ ಪರಿಚಯ ಆಗೋಕ್ಕೂ ಸಾಧ್ಯ ಇಲ್ಲ, ಇಷ್ಟೊಂದು ನಗ್ನಾಗ್ತಾ ಇರೋಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಕಣ್ಣೀರಿನ ಹನಿ ಕೂಡ ರಾಯರು ಒರೆಸಲಿ. ರಾಯರ ದರ್ಶನ ಅಂದ್ರೇ ಹಂಗೆ. ಬೆಳಗ್ಗೆ ತುಂಬ ಬೇಜಾರಲ್ಲಿದ್ದೆ, ನಾನು ಯಾವುದೋ ಕಾರಣಗಳಿಂದ ಬೇಜಾರಲ್ಲಿದ್ದೆ ಅಂತ ಅಂದ್ಕೊಳ್ಳಿ. ಬಟ್ ರಾಯರ ಮಠಕ್ಕೆ ಹೋಗಿ ಬಂದಾಗಿಂದ ನನಗೂ ಕೂಡ ತುಂಬ ಖುಷಿ, ಸಮಾಧಾನ, ಏನೋ ಒಂಥರ ಧೈರ್ಯ. ರಾಯರಂದ್ರೇ ಧೈರ್ಯ, ರಾಯರಂದ್ರೇ ನಂಬಿಕೆ ಅಲ್ವಾ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಈ ಒಂದು ಸರಳ ಸೇವೆನ ದಯವಿಟ್ಟು ಮಾಡಿ, ಸರಿನಾ. ಸೋಮವಾರ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆಯಿತಾ. ನಮಸ್ಕಾರ.